ಎಲ್ಲರಿಗೂ ನಮಸ್ಕಾರ. Myself Dr. Kempegowda GN. I am working as an assistant professor of economics at Government First Grade College, Talkadu. Today we are going to study about the India's foreign trade. This session will cover introductory part. ಪ್ರೀತಿ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ ವರ್ಷದ ಅರ್ಥಶಾಸ್ತ್ರ ವಿಷಯದಲ್ಲಿ ಪ್ರಥಮ ಚಾತುರ್ಮಾಸದಲ್ಲಿ ನಾವು ಭಾರತದ ಆರ್ಥಿಕತೆಯ ಕುರಿತಂತೆ ನಾವು ಅಭ್ಯಾಸವನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ 4ನೇ ಅಧ್ಯಾಯದ ಒಂದು ಪ್ರಮುಖ ಪರಿಕಲ್ಪನೆ ಭಾರತದ ವಿದೇಶಿ ವ್ಯಾಪಾರ. ಆ ವಿದೇಶಿ ವ್ಯಾಪಾರದ ಪೀಠಿಕೆಯನ್ನ ನಾವು ಈ ಒಂದು ಅವಧಿನಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಸೆಷನ್ ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಯಾವ್ದಪ್ಪ ಅಂತಂದ್ರೆ, ಈ ಒಂದು ಸೆಷನ್ ನ ಉದ್ದೇಶ ಏನಾಗಿದೆ ಮತ್ತು ವಿದೇಶಿ ವ್ಯಾಪಾರದ ಅರ್ಥ ಏನು, ವಿದೇಶಿ ವ್ಯಾಪಾರದ ಮಹತ್ವ ಏನಿದೆ, ಭಾರತದ ವಿದೇಶಿ ವ್ಯಾಪಾರದ ದಿಕ್ಸೂಚಿ ಕಾರ್ಯನಿರ್ವಹಣೆ ಹೇಗಿರುವುದನ್ನು ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೊಳ್ತೀವಿ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ ನ ಉದ್ದೇಶ to explore the importance of foreign trade in economic development of India. ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವಿದೇಶಿ ವ್ಯಾಪಾರದ ಮಹತ್ವ ಏನಿದೆ ಅನ್ನೋದನ್ನು ನಾವು ಈ ಒಂದು ಪೀಠಿಕೆನಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾದಂತ ಪ್ರಮುಖ ಅಂಶವಾಗಿದೆ. ವಿದೇಶಿ ವ್ಯಾಪಾರ, ಮೀನಿಂಗ್ ಆಫ್ ಫಾರಿನ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಏನು ಹಾಗಾದ್ರೆ? ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಫಾರಿನ್ ಟ್ರೇಡ್ ಇಸ್ ಎಕ್ಸ್ಚೇಂಜ್ ಆಫ್ ಕ್ಯಾಪಿಟಲ್, ಗೂಡ್ಸ್ ಅಂಡ್ ಸರ್ವಿಸಸ್ ಅಕ್ರಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಆರ್ ಟೆರಿಟರೀಸ್. ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಅಂತಂದ್ರೆ ರಾಷ್ಟ್ರಗಳ ನಡುವೆ ಸರಕು ಮತ್ತು ಸೇವೆಗಳು ವಿನಿಮಯ ಆಗುವಂತದ್ದು ನಾವು ವಿದೇಶಿ ವ್ಯಾಪಾರ ಅಂತ ನಾವು ಕರಿತೀವಿ. ದ ಎಕ್ಸ್ಚೇಂಜ್ ಆಫ್ ದ ಗೂಡ್ಸ್ from one country to another country is called as foreign trade. ವಿದೇಶಿ ವ್ಯಾಪಾರ ಅಂತ ನಾವು ಕರಿತೀವಿ. ಈ ವಿದೇಶಿ ವ್ಯಾಪಾರ ಪ್ರಮುಖವಾಗಿ 2 ಅಂಶಗಳನ್ನು ಒಳಗೊಂಡಿರುತ್ತೆ. ಒಂದು ರಫ್ತು ಸರಕುಗಳು ಮತ್ತು ಆಮದು ಸರಕುಗಳು. ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರ, ಅಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಸರಕುಗಳನ್ನ ಕಳಿಸಿಕೊಟ್ರೆ ಅದನ್ನ ರಫ್ತು ಅಂತ ನಾವು ಕರಿತೀವಿ. ಒಂದು ರಾಷ್ಟ್ರ ಬೇರೆ ರಾಷ್ಟ್ರಗಳಿಂದ ಸರಕುಗಳನ್ನ ತರಿಸಿಕೊಂಡ್ರೆ ಅದನ್ನ ನಾವು ಆಮದುಗಳು ಅಂತ ನಾವು ಕರಿತೀವಿ. ಅಂದ್ರೆ ನಮ್ಮ ರಾಷ್ಟ್ರದಿಂದ ಬೇರೆ ರಾಷ್ಟ್ರಗಳಿಗೆ ಸರಕುಗಳು ಹೊರಗೆ ಹೋದಾಗ ಅದು ರಫ್ತು ಆಗಿರುತ್ತೆ. ಬೇರೆ ರಾಷ್ಟ್ರಗಳ ಸರಕುಗಳು ನಮ್ಮ ರಾಷ್ಟ್ರಕ್ಕೆ ಬಂದಾಗ ಅವು ಆಮದುಗಳು ಆಗಿರ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರ ರಫ್ತು ಮತ್ತು ಆಮದುಗಳ ವ್ಯವಹಾರವಾಗಿರುತ್ತೆ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲದೆ ಇರುವಂತಹ, ವಿದೇಶಿ ವ್ಯಾಪಾರ ಇಲ್ಲದಿರುವಂತಹ ಪರಿಕಲ್ಪನೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದ ಕಂಟ್ರೀಸ್ ಆರ್ ಟೂ ಡಿಪೆಂಡೆಂಟ್ ಆರ್ ಟೂ ಇಂಟರ್ಡಿಪೆಂಡೆಂಟ್ ಬಿಟ್ವೀನ್ ದ ಆರ್ ಅಮಂಗ್ ದ ಕಂಟ್ರೀಸ್. ಯಾಕೆಂತಂದ್ರೆ ವಿ ಕಾಂಟ್ ಪ್ರೊಡ್ಯೂಸ್ ಎ ಸಿಂಗಲ್ ಗುಡ್ ವಿತೌಟ್ ದ ಹೆಲ್ಪ್ ಆಫ್ ಅದರ್ ಕಂಟ್ರೀಸ್. ಬಿಕಾಸ್ ಯಾಕೆಂತಂದ್ರೆ ಇಂದಿನ ಜಾಗತಿಕ ಯುಗದಲ್ಲಿ ಬಹುಪಾಲು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಮೊರೆಯನ್ನ ಹೋಗ್ತಾ ಇದ್ದಾವೆ. ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಇನ್ ಅವರ್ ಟೆರಿಟರಿ. ನಮಗೆ ಬೇಕಾಗಿರುವಂತಹ ಎಲ್ಲಾ ಸರಕುಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಕೊರತೆಯಿಂದ ಕೂಡಿರುವಂತಹ ಸರಕುಗಳನ್ನು ನಾವು ನಮ್ಮ ರಾಷ್ಟ್ರದಲ್ಲಿ ಕೊರತೆಯಿಂದ ಕೂಡಿರುವಂತಹ ಸರಕುಗಳನ್ನ ಮತ್ತೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸರಕುಗಳನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂತಂದ್ರೆ ಅದು ಸರಕು ಮತ್ತು ಸೇವೆಗಳು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಅಥವಾ ರಾಷ್ಟ್ರಗಳ ನಡುವೆ ನಡೆಯುವಂತಹ ವ್ಯವಹಾರವಾಗಿರುತ್ತೆ. ಸೊ ಅಲ್ಲಿ ಪ್ರಮುಖವಾಗಿ ರಫ್ತು ಮತ್ತು ಆಮದುಗಳು ಎಂಬ ಪರಿಕಲ್ಪನೆ ನಾವಿಲ್ಲಿ ಕಾಣ್ತೀವಿ. ದೆನ್ ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವ ಏನಿದೆ ಹಾಗಾದ್ರೆ? ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ತುಂಬಾ ಅವಶ್ಯಕತೆ ಇದೆಯಾ ರಾಷ್ಟ್ರಗಳಿಗೆ? ವಿತೌಟ್ ಫಾರಿನ್ ಟ್ರೇಡ್ ನೇಷನ್ಸ್ ವುಡ್ ಬಿ ಲಿಮಿಟೆಡ್ ಟು ದ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದೇರ್ ಓನ್ ಬಾರ್ಡರ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲ ಅಂತಂದ್ರೆ ರಾಷ್ಟ್ರಗಳು ಕೇವಲ ತಮ್ಮ ಭೌಗೋಳಿಕ ಎಲ್ಲೆ ಒಳಗಡೆಗೆ ಸೀಮಿತ ಪಡಬೇಕಾಗತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಇವತ್ತು ಜಾಗತಿಕವಾಗಿ ಮಾರುಕಟ್ಟೆ ಆಧಾರಿತ ಆರ್ಥಿಕತೆಗಳನ್ನು ಸೃಷ್ಟಿ ಮಾಡಿಸ್ತಾ ಇದೆ ಮತ್ತು ಬಾರ್ಡರ್ಲೆಸ್ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಡ್ಯೂ ಟು ದ expansion of international trade among the countries.
ಪ್ರಪಂಚದಾದ್ಯಂತ ಮಾರುಕಟ್ಟೆ ವಿಸ್ತರಣೆ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅದಕ್ಕೆ ದ ಮಾರ್ಕೆಟ್ ಓರಿಯೆಂಟೆಡ್ ಗ್ರೋತ್ ದಟ್ ಈಸ್ ಡಿರೈವ್ಡ್ ಫ್ರಮ್ ದ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದ ಸಹಕಾರದಿಂದ ನಾವು ಈ ಮಾರುಕಟ್ಟೆ ಆಧಾರಿತ ಆರ್ಥಿಕತೆಗಳನ್ನ ವಿಸ್ತಾರ ಮಾಡ್ತಾ ಇರೋದು ನಾವು ನೋಡ್ತಾ ಇದೀವಿ. ಸೊ ಇಂದು ಪ್ರತಿ ರಾಷ್ಟ್ರವೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೆಚ್ಚು ಮನ್ನಣೆ ಕೊಡ್ತಾ ಇದೆ. ಯಾಕೆಂತಂದ್ರೆ ನಮ್ಮ ರಾಷ್ಟ್ರೀಯ ಆದಾಯದ ಹೆಚ್ಚಳ ಅಥವಾ GDPಯ ಬೆಳವಣಿಗೆ ಆಗಿರ್ಬೋದು, ಉದ್ಯೋಗಾವಕಾಶಗಳನ್ನ ನಿರ್ಧಾರ ಮಾಡುತ್ತಲಾಗಿರ್ಬೋದು, ಈ ಎಲ್ಲಾ ಅಂಶಗಳನ್ನ ನಿರ್ಧಾರ ಮಾಡುವಂತದ್ದು ವಿದೇಶಿ ವ್ಯಾಪಾರ. ಒಂದು ರಾಷ್ಟ್ರ ಹೆಚ್ಚು ಪ್ರಮಾಣದಲ್ಲಿ ಆಮದುಗಳನ್ನ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಆ ರಾಷ್ಟ್ರಕ್ಕೆ ವಿದೇಶಿ ವ್ಯಾಪಾರ ನೆಗೆಟಿವ್ ಪರಿಣಾಮವನ್ನ ಬೀರ್ತಾ ಇರುತ್ತೆ. ಒಂದು ರಾಷ್ಟ್ರ ಹೆಚ್ಚು ಪ್ರಮಾಣದಲ್ಲಿ ರಫ್ತುಗಳನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ಪಾಸಿಟಿವ್ ಪರಿಣಾಮವನ್ನ ಆ ರಾಷ್ಟ್ರಗಳಿಗೆ ಬೀರುತ್ತೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ದಿಕ್ಸೂಚಿ ಅಂತ ನಾವು ಕರಿಬಹುದು. ಹೆಚ್ಚು ಆಮದನ್ನ ಮಾಡಿಕೊಳ್ಳುವ ಬದಲಾಗಿ ಹೆಚ್ಚು ರಫ್ತನ್ನ ಮಾಡ್ತಾ ಇರುವಂತ ರಾಷ್ಟ್ರಗಳು ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸ್ತಾ ಇರೋದನ್ನ ನಾವು ಅಂಕಿಅಂಶಗಳಿಂದ ಗಮನಿಸಿದ್ದೇವೆ. ಪ್ರೀತಿ ವಿದ್ಯಾರ್ಥಿಗಳೇ, ಭಾರತದ ವಿದೇಶಿ ವ್ಯಾಪಾರದ ಬಗ್ಗೆ ನಾವು ಬೆಳಕನ್ನು ಚೆಲ್ಲಬೇಕಾಗತ್ತೆ. ಭಾರತದ ವಿದೇಶಿ ವ್ಯಾಪಾರ ನಿನ್ನೆ ಮೊನ್ನೆ ಪ್ರಾರಂಭಗೊಂಡಿದ್ದಲ್ಲ. ಪುರಾತನ ಕಾಲದಿಂದಲೂ since the age of Indus Valley civilization we have been engaging in international trade practices. ಭಾರತ ಪುರಾತನ ಕಾಲದಿಂದಲೂ, ಸಿಂಧೂ ಬಯಲಿನ ನಾಗರಿಕತೆಯ ಕಾಲದಿಂದಲೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಿದೆ. ನಾವು ಮೊಟ್ಟ ಮೊದಲಿಗೆ ರಫ್ತು ಮಾಡಿದಂತ ಸರಕುಗಳು ಜವಳಿ ಉತ್ಪನ್ನಗಳು ಮತ್ತು ಸಂಬಾರ ಪದಾರ್ಥಗಳು. ಸೊ ಆ ಒಂದು ಸರಕುಗಳಲ್ಲಿ ಇವತ್ತಿಗೂ ಕೂಡ ನಾವು ಸಾರ್ವಭೌಮತೆಯನ್ನ ಸಾಧಿಸಿದ್ದೇವೆ ಮತ್ತು ಹೆಚ್ಚು ಪ್ರಮಾಣದಲ್ಲಿ ರಫ್ತುಗಳನ್ನ ಮಾಡ್ತಾ ಇದ್ದೇವೆ. 1947ರವರೆಗೆ ಭಾರತದ ವಿದೇಶಿ ವ್ಯಾಪಾರಕ್ಕೆ ತನ್ನದೇ ಆದಂತಹ ಒಂದು ಕಾರ್ಯ ಯೋಜನೆ ಇದ್ದಿರಲಿಲ್ಲ. ಆಫ್ಟರ್ ದ ಇಂಡಿಪೆಂಡೆನ್ಸ್ 1947 ನಂತರ ನಮ್ಮ ಭಾರತದ ವಿದೇಶಿ ವ್ಯಾಪಾರದ ದಿಕ್ಕು ಮತ್ತೆ ಪ್ರವೃತ್ತಿಗಳು ಬದಲಾಗ್ತಾ ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಫ್ರಮ್ ದ 1950s to 1980s the country followed the socialist policies, then resulting in protectionism. ನಾವು ಹೆಚ್ಚು ರಕ್ಷಣಾತ್ಮಕ ನೀತಿಗಳಿಗೆ ಒತ್ತನ್ನು ಕೊಟ್ವಿ ಡ್ಯೂರಿಂಗ್ ದಟ್ ಟೈಮ್. Then after when we introduced the new economic policy during 1991, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ, ನ್ಯೂ ಎಕನಾಮಿಕ್ ಪಾಲಿಸಿಯನ್ನ ಜಾರಿಗೊಳಿಸಿದ ತರುವಾಯ ನಮ್ಮ ಟ್ರೇಡ್ ಆಕ್ಟಿವಿಟೀಸ್, ಅಂತಾರಾಷ್ಟ್ರೀಯ ವ್ಯಾಪಾರದ ಗತಿ ಬದಲಾಗ್ತಾ ಹೋಗಿರೋದನ್ನ ನಾವು ಗಮನಿಸಿದ್ದೇವೆ. 1990ರಲ್ಲಿ ನಮ್ಮ ಸರ್ಕಾರ ಹೊಸ ಆರ್ಥಿಕ ನೀತಿಗಳನ್ನ, ಹೊಸ ಆರ್ಥಿಕ ನೀತಿಯ ಜೊತೆಗೆ ಹೊಸ ಕೈಗಾರಿಕಾ ನೀತಿಯನ್ನ ಜಾರಿಗೊಳಿಸಿದ ತರುವಾಯ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮೂಲಕ ನಮ್ಮ ಆರ್ಥಿಕತೆಯನ್ನ ಪ್ರಪಂಚದ ಆರ್ಥಿಕತೆಗೆ ನಾವು ತೆರೆದಿದ್ದೇವೆ. ಸೊ ಹಾಗಾಗಿ ಇಂದು ಜಾಗತಿಕವಾಗಿ ಭಾರತದ ವಿದೇಶಿ ವ್ಯಾಪಾರ ತನ್ನ ಕದಂಬ ಬಾಹುಗಳನ್ನ ಚಾಚ್ತಾ ಹೋಗ್ತಾ ಇದೆ ಮತ್ತು ಎಕ್ಸ್ಪ್ಯಾಂಡಿಂಗ್ ಎಕಾನಮಿ, ನಮ್ಮ ಆರ್ಥಿಕತೆಯ ಗಾತ್ರ ವಿಸ್ತಾರ ಆಗ್ತಾ ಇದೆ. ಈ ಒಂದು ಹೊಸ ಆರ್ಥಿಕ ನೀತಿಯಿಂದಾಗಿ ಭಾರತದ ವಿದೇಶಿ ವ್ಯಾಪಾರದ ಗಾತ್ರವು ಕೂಡ ತನ್ನದೇ ಆದಂತಹ ಬದಲಾವಣೆಗಳನ್ನ ಹೊಂದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಾದ್ರೆ ಭಾರತದಲ್ಲಿ ವಿದೇಶಿ ವ್ಯಾಪಾರದ ಪ್ರವರ್ತಕರು ಯಾರಾಗಿದ್ದಾರೆ? Who is the facilitator of India's foreign trade? The facilitator of Indian foreign trade is DGFT, Director General of Foreign Trade. ಭಾರತದ ವಿದೇಶಿ ವ್ಯಾಪಾರ ಎನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಅಡಿಯಲ್ಲಿ ಬರುತ್ತೆ. ಈ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ತನ್ನದೇ ಆದಂತಹ ಒಂದು ಪ್ರತ್ಯೇಕ ಸಂಸ್ಥೆಯನ್ನ ಈ ವಿದೇಶಿ ವ್ಯಾಪಾರವನ್ನು ನೋಡ್ಕೊಳ್ಳಕ್ಕೆ ನೇಮಿಸಿದೆ, ಸ್ಥಾಪನೆ ಮಾಡಿದೆ. ಅದೇ DGFT. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದು ಭಾರತದ ವಿದೇಶಿ ವ್ಯಾಪಾರದ ನಿಯಂತ್ರಕ, ಪ್ರವರ್ತಕ ಆಗಿ ಕೆಲಸವನ್ನ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ದೆನ್ ನಾವು ಈ ಭಾರತದ ವಿದೇಶಿ ವ್ಯಾಪಾರದ ಪರ್ಫಾರ್ಮೆನ್ಸ್ ಹೇಗಿದೆ ಅಟ್ ಗ್ಲೋಬಲ್ ಲೆವೆಲ್ ಅಂತ ನಾವು ಗಮನಿಸೋದಾದ್ರೆ 2019ರಲ್ಲಿ ಅಕಾರ್ಡಿಂಗ್ ಟು WTO ಎಸ್ಟಿಮೇಷನ್ ಪ್ರಕಾರ ನಮ್ಮ ಶೇರ್ ಟೋಟಲ್ ಎಕ್ಸ್ಪೋರ್ಟಬಲ್ ವ್ಯಾಲ್ಯೂನಲ್ಲಿ ಭಾರತದ ಶೇರ್ ಎಷ್ಟಿದೆ ಅಂತಂದ್ರೆ 1.7ರಷ್ಟಿದೆ. ವೇರೆಸ್ ಭಾರತದ ಶೇರು
ಆಮದಾಗುವಂತಹ ಸರಕುಗಳಲ್ಲಿ ಭಾರತದ ಪ್ರಪಂಚದ ಆಮದುಗಳಲ್ಲಿ ಭಾರತದ ಶೇರ್ ಎಷ್ಟಿದೆ ಅಂತಂದ್ರೆ 2.6ರಷ್ಟಿದೆ. ಅಂದ್ರೆ ಇಲ್ಲಿ ಜಾಗತಿಕವಾಗಿ ಇಂಡಿಯಾಸ್ ಟ್ರೇಡ್ ಪರ್ಫಾರ್ಮೆನ್ಸ್ ಅಟ್ ಗ್ಲೋಬಲ್ ಲೆವೆಲ್ ಸ್ಟುಡ್ ಅಟ್ 1.2% in 2009 with respect to the exportable items. Then India stood 2.6%. India's share at 2.6% in the global imports during 2019. ಆದ್ರೆ ಚೀನಾದ ಪರ್ಫಾರ್ಮೆನ್ಸ್ ಅನ್ನು ನೋಡಿ, ಜಾಗತಿಕವಾಗಿ ಒಟ್ಟು ರಫ್ತು ಮಾಡುವಂತದ್ದು ಚೀನಾದ ಪಾಲು ಪ್ರಪಂಚದ ಒಟ್ಟು ಪಾಲಿನಲ್ಲಿ ಚೀನಾದ ಪಾಲು 12.8% ಇದೆ. ಅಮೆರಿಕದ ಪಾಲು 8.5ರಷ್ಟಿದೆ. ನಮ್ಮ ಪಾಲು 1.7ರಷ್ಟಿದೆ. ಅಂದ್ರೆ ನಾವು ತುಂಬಾ ಕಡಿಮೆ ರಫ್ತುಗಳನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಈ ಅಂಕಿಅಂಶಗಳು ತೋರಿಸ್ತಾ ಇದಾವೆ. ಅದೇ ರೀತಿ ನಾವು ಮಾಡ್ಕೊಳ್ತಾ ಇರುವ ಆಮದುಗಳ ಗಾತ್ರವನ್ನು ನೋಡೋದಾದ್ರೆ, ಆಮದುಗಳ ಪಾಲನ್ನು ನೋಡೋದಾದ್ರೆ, ಪ್ರಪಂಚದ ಒಟ್ಟು ಆಮದುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಆಮದನ್ನು ಮಾಡ್ಕೊಳ್ತಾ ಇರುವಂತದ್ದು ಅಮೆರಿಕ, ಫಾಲೋಡ್ ಬೈ ಚೀನಾ, ದೆನ್ ಜರ್ಮನಿ. ಈ ಮೂರು ರಾಷ್ಟ್ರಗಳು ಅಂದ್ರೆ ಚೀನಾ, USA, ಜರ್ಮನಿ ಅತಿ ಹೆಚ್ಚು ಪ್ರಮಾಣದ ರಫ್ತುಗಳನ್ನು ಮಾಡ್ತಾ ಇದ್ದಾವೆ. ಅತಿ ಹೆಚ್ಚು ಪ್ರಮಾಣದ ಆಮದುಗಳನ್ನ ಮಾಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಭಾರತ 1.7% ರಫ್ತುಗಳನ್ನ ಮಾಡಿ 2.6% ಆಮದನ್ನು ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ರಫ್ತು ಮತ್ತು ಆಮದುಗಳ ನಡುವೆ ವ್ಯತ್ಯಾಸವಿದೆ. ರಫ್ತು ಸರಕುಗಳ ಮೌಲ್ಯ ಕಡಿಮೆ ಇದೆ, ಆಮದು ಸರಕುಗಳ ಮೌಲ್ಯ ಜಾಸ್ತಿ ಇರೋದ್ರಿಂದ ಭಾರತದ ವ್ಯಾಪಾರದ ಒಂದು ಕೊರತೆ ಉಂಟಾಗಿದೆ ಅನ್ನೋದನ್ನ ಈ ಅಂಕಿಅಂಶಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಟ್ರೇಡ್ ಡಿಫಿಸಿಟ್ ಅಂತ ನಾವು ಕರಿತೀವಿ. ರಫ್ತುಗಳ ಮೌಲ್ಯ ಕಡಿಮೆ ಇದ್ದು ಆಮದುಗಳ ಮೌಲ್ಯ ಹೆಚ್ಚಾಗಿದ್ದಾಗ ಟ್ರೇಡ್ ಡಿಫಿಸಿಟ್ ಉಂಟಾಗುವಂತದ್ದು ನಮ್ಮ ಅರ್ಥಶಾಸ್ತ್ರದ ವ್ಯಾಖ್ಯಾನದಲ್ಲಿ ಕಂಡು ಬರುತ್ತೆ. ದೆನ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಪರ್ಫಾರ್ಮೆನ್ಸ್ ಓವರ್ ದ ಪೀರಿಯಡ್ಸ್ ಆಫ್ ಟೈಮ್. ನೋಡಿ, ಇಲ್ಲಿ ಸುಮಾರು 10 ವರ್ಷಗಳ ಪ್ರವೃತ್ತಿಯನ್ನು ನಾವು ನೋಡಿದೀವಿ. ಇಲ್ಲಿ ದ ಟ್ರೆಂಡ್ಸ್ ಆಫ್ ಇಂಡಿಯಾಸ್ ಫಾರಿನ್ ಟ್ರೇಡ್ 10 ವರ್ಷಗಳ ಪ್ರವೃತ್ತಿಯನ್ನ ಗಮನಿಸಿದಾಗ ನಮ್ಮ ಎಕ್ಸ್ಪೋರ್ಟಬಲ್ ಐಟಮ್ಸ್ ಮತ್ತೆ ಇಂಪೋರ್ಟಬಲ್ ಐಟಮ್ಸ್ ಗಳ ನಡುವೆ ಇರುವಂತ ಒಂದು ಡಿಫರೆನ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಆಲ್ವೇಸ್ ಈ ಎಲ್ಲಾ ವರ್ಷಗಳಲ್ಲಿ ಭಾರತದ ರಫ್ತುಗಳು ಕಡಿಮೆ ಇವೆ, ಆಮದುಗಳು ಹೆಚ್ಚಾಗಿರುತ್ತದ ತೋರಿಸ್ತಾ ಇದೆ ಈ ಅಂಕಿಅಂಶಗಳು. ನಿಯರ್ಲಿ $57 ಮಿಲಿಯನ್ ಅಷ್ಟು ನಾವು ವ್ಯಾಪಾರದ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಈ ಅಂಕಿಅಂಶಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಸ್ಟಿಲ್ ಇಂಡಿಯಾ ಇಸ್ ಫೇಸಿಂಗ್ ಟ್ರೇಡ್ ಡಿಫಿಸಿಟ್ ಡ್ಯೂ ಟು ದ ನಂಬರ್ ಆಫ್ ರೀಜನ್ಸ್. ದೆನ್ ದ ಇಂಡಿಯಾಸ್ ಮೇಜರ್ ಕಮೋಡಿಟೀಸ್ ಆಫ್ ಎಕ್ಸ್ಪೋರ್ಟ್. ಭಾರತದಿಂದ ರಫ್ತಾಗುವಂತಹ ಸರಕುಗಳು ಯಾವುದು? ಹಾಗಾದ್ರೆ ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ್ಯಾವ ಸರಕುಗಳನ್ನ ರಫ್ತು ಮಾಡ್ತಾ ಇದೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹೆಚ್ಚು ಪ್ರಮಾಣದಲ್ಲಿದೆ. ಅಂದ್ರೆ ನಾವು ರೆಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ, ಅಂದ್ರೆ ಕಚ್ಚಾ ಕ್ರೂಡ್ ಆಯಿಲ್ ಅನ್ನ ಸಿದ್ಧಪಡಿಸಿ ನಾವು ಸಿದ್ಧ ಸರಕುಗಳನ್ನ ರಫ್ತು ಮಾಡ್ತಾ ಇದೀವಿ. ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಪಾಲು 14% ಇಷ್ಟಿದೆ. ಪರ್ಲ್, ಪ್ರೀಸಿಯಸ್ ಅಂಡ್ ಸೆಮಿ ಪ್ರೀಸಿಯಸ್ ಸ್ಟೋನ್ಸ್ ನ ಮೌಲ್ಯ ಅದು 7% ಅಷ್ಟು ಶೇರ್ ಅನ್ನ ಒಳಗೊಂಡಿದೆ ನಮ್ಮ ಒಟ್ಟು ರಫ್ತುಗಳಲ್ಲಿ. ಮತ್ತೆ ಬಯೋಲಾಜಿಕಲ್ ಡ್ರಗ್ ಫಾರ್ಮುಲೇಷನ್ಸ್ 4.3% ಅಷ್ಟು ಒಳಗೊಂಡಿದೆ. ಒಟ್ಟಾರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ರಫ್ತು ಮಾಡ್ತಾ ಇರುವಂತದ್ದು ಸಿದ್ಧಪಡಿಸಿರುವಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಮತ್ತು ಅತಿ ಹೆಚ್ಚು ಬೇಡಿಕೆ ಇರುವಂತಹ ಪರ್ಲ್ ಮತ್ತು ಪ್ರೀಸಿಯಸ್, ಸೆಮಿ ಪ್ರೀಸಿಯಸ್ ಸ್ಟೋನ್ಸ್ ಗಳನ್ನ ಹೆಚ್ಚು ಪ್ರಮಾಣದಲ್ಲಿ ನಾವು ರಫ್ತನ್ನ ಮಾಡ್ತಾ ಇದೀವಿ. ಮತ್ತೆ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತಾ ಇರುವಂತಹ ಸರಕುಗಳು ಯಾವುದು? ಹಾಗಾದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತಾ ಇರುವಂತದ್ದು ಕಚ್ಚಾ ತೈಲವನ್ನ, ಕ್ರೂಡ್ ಪೆಟ್ರೋಲಿಯಂ ಆಯಿಲ್ ಅಂತ ನಾವು ಕರಿತೀವಿ. 22.1% ಅಷ್ಟು ಈ ಒಂದು ಕ್ರೂಡ್ ಪೆಟ್ರೋಲಿಯಂ ಆಯಿಲ್ ಅನ್ನು ನಾವು ವಿದೇಶಗಳಿಂದ ರಫ್ತು ಮಾಡ್ಕೊಳ್ತಾ ಇದೀವಿ. ಇದು ನಮ್ಮ ಒಟ್ಟು ಆಮದುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಎರಡನೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತಾ ಇರುವಂತ ಸರಕು ಯಾವ್ದಪ್ಪ ಅಂತಂದ್ರೆ ಅದು ಗೋಲ್ಡ್, ಚಿನ್ನ ಆಗಿರುತ್ತೆ. ಭಾರತೀಯರಿಗೆ ಚಿನ್ನ ಅಂದ್ರೆ ತುಂಬಾ ಪ್ರಿಯವಾದಂತಹ ಸರಕು, ತುಂಬಾ ಇಷ್ಟವಾದಂತಹ ಸರಕು. ಹಾಗಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಪ್ರೀಸಿಯಸ್ ಸ್ಟೋನ್ ಅನ್ನ, ಪ್ರೀಸಿಯಸ್ ಮೆಟಲ್ ಅನ್ನು ನಾವು ಆಮದನ್ನ ಮಾಡ್ಕೊಳ್ತಾ ಇದೀವಿ. ದೆನ್ ಫಾಲೋಡ್ ಬೈ ಪರ್ಲ್, ಪ್ರೀಸಿಯಸ್, ಸೆಮಿ ಪ್ರೀಸಿಯಸ್ ಸ್ಟೋನ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಅಂದ್ರೆ ಇವೆಲ್ಲ ರೆಡಿ ಕಚ್ಚಾ ಇರುವಂತಹ ಸರಕುಗಳನ್ನ ನಾವು ಆಮದು ಮಾಡಿಕೊಂಡು ಅವುಗಳನ್ನ ಸಿದ್ಧ ವಸ್ತುಗಳಾಗಿ ಮತ್ತೆ ನಾವು ಪುನರಫ್ತನ್ನ ಮಾಡ್ತೀವಿ. ಹಾಗಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಶೇರ್ ನ ಹೊಂದಿರುವಂತದ್ದು ಒಟ್ಟು ಆಮದುಗಳಲ್ಲಿ ಅದು ಪೆಟ್ರೋಲಿಯಂ ಪದಾರ್ಥಗಳಾಗಿರುತ್ತವೆ, ಕಚ್ಚಾ ತೈಲವಾಗಿರುತ್ತೆ. ದೆನ್ ದ ಮೇಜರ್ ಡೆಸ್ಟಿನೇಷನ್ಸ್ ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್. ಭಾರತದ
ಭಾರತ ಯಾವ್ಯಾವ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ರಫ್ತನ್ನ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಅದರಲ್ಲಿ 28% ಅಷ್ಟು ಯುರೋಪಿಯನ್ ಯೂನಿಯನ್ಗೆ ನಾವು ರಫ್ತನ್ನ ಮಾಡ್ತಾ ಇದೀವಿ. ಫಾಲೋಡ್ ಬೈ ಅಮೆರಿಕಾ, ಯುಎಇಗೆ 6%, ಬಾಂಗ್ಲಾದೇಶಕ್ಕೆ 5%, ಚೀನಾ 3%, ಮತ್ತೆ ಉಳಿದ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ 33% ಅಷ್ಟು ಇತರ ಎಲ್ಲ ರಾಷ್ಟ್ರಗಳು ರಫ್ತನ್ನ ಮಾಡ್ಕೊಳ್ತಾ ಇದ್ದಾವೆ. ಅಂದ್ರೆ ಭಾರತದ ಸರಕುಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಡಿಮ್ಯಾಂಡ್ ಇರುವಂತದ್ದು, ಭಾರತದಲ್ಲಿ ಉತ್ಪಾದಿಸಲ್ಪಟ್ಟ ಸರಕುಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಡಿಮ್ಯಾಂಡ್ ಇರುವಂತದ್ದು ಈ ಪ್ರಮುಖ ರಾಷ್ಟ್ರಗಳಿಂದ. ಯುರೋಪಿಯನ್ ಯೂನಿಯನ್ ಅತಿ ಹೆಚ್ಚು ದೊಡ್ಡ ಮಾರುಕಟ್ಟೆ, ಭಾರತದ ಸರಕುಗಳಿಗೆ ಇರುವಂತಹ ಅತಿ ದೊಡ್ಡ ಮಾರುಕಟ್ಟೆ ಆಗಿರುತ್ತೆ. ಅದೇ ರೀತಿ ಭಾರತ ಯಾವ ರಾಷ್ಟ್ರಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದನ್ನ ಮಾಡ್ಕೊಳ್ತಾ ಇದೆ? ಸೊ ಅಂಕಿಅಂಶಗಳನ್ನ ನೋಡಿದಾಗ ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದನ್ನ ಮಾಡ್ಕೊಳ್ತಾ ಇರುವಂತ ರಾಷ್ಟ್ರ ಯಾವ್ದಪ್ಪ ಅಂತಂದ್ರೆ ಅದು ಚೀನಾವಾಗಿರುತ್ತೆ. ಚೀನಾದ ಸರಕುಗಳಿಗೆ ಭಾರತದಲ್ಲಿ 43% ಅಷ್ಟು ಬೇಡಿಕೆ, ಅಂದ್ರೆ ಭಾರತದ ಒಟ್ಟು ಆಮದುಗಳ ಪಾಲಿನಲ್ಲಿ 43% ಆಮದುಗಳು ಚೀನಾ ರಾಷ್ಟ್ರ ಒಂದರಿಂದಲೇ ನಾವು ಮಾಡ್ಕೊಳ್ತಾ ಇದೀವಿ. ತದನಂತರ USA ಅಮೆರಿಕದಿಂದ 14%, ಬಾಂಗ್ಲಾದೇಶದಿಂದ 10%, ವಿಯೆಟ್ನಾಂನಿಂದ 6%, ಇಂಡೋನೇಷ್ಯಾದಿಂದ 4%, ಮತ್ತೆ ಉಳಿದಂತೆ ಎಲ್ಲಾ ರಾಷ್ಟ್ರಗಳಿಂದ 23% ನಾವು ಆಮದನ್ನ ಮಾಡ್ಕೊಳ್ತಾ ಇದೀವಿ. ಸೊ ಇಲ್ಲೂ ಅಷ್ಟೇ ಜಾಗತಿಕವಾಗಿ ಚೀನಾದಿಂದ ನಾವು ಹೆಚ್ಚು ಪ್ರಮಾಣದ ಆರ್ಥಿಕ ಸರಕುಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಸೊ ಚೀನಾ ಹೆಚ್ಚು ಪ್ರಮಾಣದ ಸರಕುಗಳನ್ನ ನಮ್ಗೆ ಒದಗಿಸ್ತಾ ಇರೋದನ್ನ ಅಂಕಿಅಂಶಗಳು ಒದಗಿಸಿಕೊಡ್ತವೆ. ಈ ಒಂದು ಅವಧಿನಲ್ಲಿ ನಾವು ಈ ಒಂದು ಪೀಠಿಕೆಯಲ್ಲಿ ನಾವು ಗಮನಿಸಬಹುದಾದಂತ, ಈ ಒಂದು ಸೆಷನ್ ಅಲ್ಲಿ ಗಮನಿಸಬಹುದಾದಂತ ಮೇಜರ್ ಅಬ್ಸರ್ವೇಷನ್ಸ್ ಏನಪ್ಪಾ ಅಂತಂದ್ರೆ, ಇಂಡಿಯಾಸ್ ಎಕ್ಸ್ಪೋರ್ಟ್ ಹ್ಯಾವ್ ಫೇಸ್ಡ್ ಎ ವೆರಿ ಚಾಲೆಂಜಿಂಗ್ ಪೀರಿಯಡ್ ಇನ್ ರೀಸೆಂಟ್ ಇಯರ್ಸ್. Yes, of course. India has been facing the severe challenges from the developed nations. Then our trade deficit has been undergoing on. ಏಕೆಂತಂದ್ರೆ ನಮ್ಮ ವ್ಯಾಪಾರದ ಕೊರತೆ ನಿರಂತರವಾಗಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ರಫ್ತುಗಳ ಮೌಲ್ಯ ಕಡಿಮೆ ಆಗ್ತಾ ಇದೆ, ಆಮದುಗಳ ಮೌಲ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏಕೆಂತಂದ್ರೆ ಭಾರತ ಅತಿ ಹೆಚ್ಚು ಆಮದನ್ನ ಮಾಡ್ಕೊಳ್ತಾ ಇದೆ. ಕಚ್ಚಾ ತೈಲದ ಬೆಲೆಗಳಲ್ಲಿ ಉಂಟಾಗುವ ಏರಿಳಿತಗಳು ಭಾರತದ ವ್ಯಾಪಾರ ಬಾಕಿಯನ್ನ ವ್ಯಾಪಾರದ ಬಾಕಿಯ ಪ್ರವೃತ್ತಿಯನ್ನ ನಿರ್ಧಾರ ಮಾಡ್ತವೆ. ಕಚ್ಚಾ ತೈಲದ ಬೆಲೆಗಳಲ್ಲಿ ಉಂಟಾಗುವಂತಹ ಏರಿಳಿತಗಳು ಭಾರತದ ವಿದೇಶಿ ವಿನಿಮಯದ ಏರಿಳಿತಕ್ಕೂ ಕೂಡ ಕಾರಣ ಆಗೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಈಗ ಈ ಒಂದು ಪೀಠಿಕೆನಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಪ್ರಮುಖ ಅಂಶ ಯಾವ್ದಪ್ಪ ಅಂತಂದ್ರೆ, ನಮ್ಮ ಭಾರತದ ವಿದೇಶಿ ವ್ಯಾಪಾರಕ್ಕೆ ಯಾವ ವಲಯ ಅತಿ ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ, ಯಾವ ಸರಕುಗಳ ರಫ್ತುಗಳು ಹೆಚ್ಚು ಮೌಲ್ಯವನ್ನ ಹೊಂದಿವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಲ್ಲಿ ಪ್ರಮುಖವಾಗಿ ಸರ್ವಿಸಸ್ ಆಫ್ ಎಕ್ಸ್ಪೋರ್ಟ್, ರಫ್ತುಗಳ ಸೇವೆಗಳ ಸೇವೆಗಳನ್ನ ನಾವು ರಫ್ತು ಮಾಡ್ತಾ ಇದ್ದೀವಿ. ಆ ಸೇವೆಗಳು ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನ ಭಾರತದ ಅಭಿವೃದ್ಧಿಗೆ, ಭಾರತದ ರಫ್ತುಗಳ ಮೌಲ್ಯದ ಹೆಚ್ಚಳಕ್ಕೆ ಕಾರಣ ಆಗಿರುವಂತದ್ದು ಈ ಸೇವಾ ವಲಯವಾಗಿರುತ್ತೆ. ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ ಮತ್ತೆ ರಫ್ತುಗಳ ಸೇವೆ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಸೇವೆಗಳನ್ನ ರಫ್ತು ಮಾಡೋದ್ರ ಮೂಲಕ ನಮ್ಮ GDP ಬೆಳವಣಿಗೆ ದರ ಮತ್ತೆ ಇಲ್ಲಿರುವ ಉದ್ಯೋಗಾವಕಾಶಗಳು ಹೆಚ್ಚಳ ಆಗ್ಲಿಕ್ಕೆ ಈ ಸೇವೆಗಳ ರಫ್ತುಗಳು ಕಾರಣ ಆಗಿವೆ. ನಾವು 2001-2ರಲ್ಲಿ ಸುಮಾರು 2001-2ರಲ್ಲಿ ಕೇವಲ $17 ಬಿಲಿಯನ್ ಸೇವೆಗಳನ್ನ ರಫ್ತು ಮಾಡಿದ್ವಿ. ಅದರ ಮೌಲ್ಯ 2018-19ರಲ್ಲಿ $208 ಬಿಲಿಯನ್ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಭಾರತದ ವಿದೇಶಿ ವ್ಯಾಪಾರಕ್ಕೆ ಅತಿ ಹೆಚ್ಚು ಗಣನೀಯ ಕೊಡುಗೆಯನ್ನು ಕೊಡ್ತಾ ಇರುವ ವಲಯ ಯಾವ್ದಪ್ಪ ಅಂತಂದ್ರೆ ಅದು ಸೇವಾ ವಲಯವಾಗಿರುತ್ತೆ. ನಾವು ಸೇವೆಗಳನ್ನ ರಫ್ತು ಮಾಡೋದ್ರ ಮೂಲಕ ಭಾರತದ GDP ದರವನ್ನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ಭಾರತದ ವಿದೇಶಿ ವಿನಿಮಯ ಹೆಚ್ಚು ಪ್ರಮಾಣದಲ್ಲಿ ಅರ್ನ್ ಮಾಡ್ತಾ ಇರುವಂತದ್ದು ಈ ಸೇವಾ ವಲಯದಿಂದಲೇ ಆಗಿರುತ್ತೆ. ದೆನ್ ಭಾರತಕ್ಕೆ ಈ ಸೇವೆಗಳನ್ನ ರಫ್ತು ಮಾಡೋದ್ರಲ್ಲಿ ಹೆಚ್ಚಿನ ಅವಕಾಶಗಳು, ಅನುಕೂಲಗಳಿರೋದನ್ನ ನಾವು ಗಮನಿಸ್ತಾ ಇದೀವಿ. ಯಾಕೆಂತಂದ್ರೆ ಇವತ್ತು ಡಿಜಿಟಲ್ ಲರ್ನಿಂಗ್, ಡಿಜಿಟಲ್ ಕಾಮರ್ಸ್, ಡಿಜಿಟಲ್ ಪೇಮೆಂಟ್ ಮೆಥಡ್ಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ
ಸೇವಾ ಸೆಕ್ಟರ್ ಅಂದ್ರೆ ಸರ್ವಿಸ್ ಸೆಕ್ಟರ್, ಸೇವಾ ವಲಯ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸ್ತಾ ಹೋಗ್ತಾ ಇರೋದ್ರಿಂದ ಈ ಸೇವೆಗಳನ್ನ ರಫ್ತು ಮಾಡೋದ್ರ ಮೂಲಕ ಭಾರತ ಜಾಗತಿಕ ವ್ಯಾಪಾರದಲ್ಲಿ ತನ್ನದೇ ಆದ ಗಣನೀಯ ಪಾತ್ರವನ್ನ ಗುರುತು ಮಾಡಲಿಕ್ಕೆ, ತನ್ನದೇ ಆದಂತ ಹೆಜ್ಜೆ ಗುರುತನ್ನ ನಿರ್ಮಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ಇದೆ. ಇದರ ಜೊತೆಗೆ ಇಂದಿನ ಜಾಗತಿಕ ಕೋವಿಡ್-19 ಸಿಚುವೇಶನ್ ನಲ್ಲಿ ಭಾರತದ ರಫ್ತುಗಳು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದೇವೆ. ಭಾರತ ಅಷ್ಟೇ ಅಲ್ಲ, ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಈ ಕೋವಿಡ್-19 ಸಿಚುವೇಶನ್ ಇಂದ ತುಂಬಾ ಆರ್ಥಿಕ ಹಿನ್ನಡೆಯನ್ನ ಅನುಭವಿಸಿದ್ದಾವೆ. ಇದರ ಜೊತೆಗೆ ಈ ರಾಷ್ಟ್ರಗಳಿಂದ ಅಂದ್ರೆ ಕೆಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದಂತಹ ಅಮೆರಿಕ ಮತ್ತೆ ಡೆವಲಪಿಂಗ್ ಎಕಾನಮಿ ಆಗಿರುವಂತಹ ಚೀನಾ, ಈ ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ, ಆರ್ಥಿಕ ನಿರ್ಬಂಧಗಳನ್ನ ಏರಲಾದಾಗ ಅವುಗಳು ಪರೋಕ್ಷವಾಗಿ ಭಾರತದ ವ್ಯಾಪಾರದ ಮೇಲೆ ಪರಿಣಾಮವನ್ನ ಬೀರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲಾ ಅಂಶಗಳ ನಡುವೆ ಒಂದು ಆಶಾಭಾವನೆ ಏನಪ್ಪಾ ಅಂತಂದ್ರೆ, ಈ ಕೋವಿಡ್-19 ಸಿಚುವೇಶನ್ ಕಡಿಮೆಗೊಂಡ ನಂತರ ಅಥವಾ ಹೆಚ್ಚು ಪ್ರಮಾಣದಲ್ಲಿ ಭಾರತದ ಸರಕುಗಳಿಗೆ ವಿದೇಶಗಳಿಂದ ಹೆಚ್ಚು ಪ್ರಮಾಣದಲ್ಲಿ ಬೇಡಿಕೆ ಸೃಷ್ಟಿಯಾದ ನಂತರ ಖಂಡಿತವಾಗಿಯೂ ಭಾರತದ ಆರ್ಥಿಕಾಭಿವೃದ್ಧಿಗೆ ಈ ವಿದೇಶಿ ವ್ಯಾಪಾರ ಅನ್ನುವಂಥದ್ದು ನೆರವಾಗುತ್ತೆ. ಸೊ ವಿದೇಶಿ ವ್ಯಾಪಾರ ಅನ್ನುವಂಥದ್ದು ಪ್ರತಿಯೊಂದು ರಾಷ್ಟ್ರಕ್ಕೂ ತುಂಬಾ ಅವಶ್ಯಕವಾಗಿರುವಂತಹ ಪ್ರಮುಖ ಆರ್ಥಿಕ ಚಲಕವಾಗಿರುತ್ತೆ. ಯಾವ ರಾಷ್ಟ್ರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೀರ್ಘಕಾಲಿಕವಾಗಿ ತೊಡಗಿಕೊಂಡಿರುತ್ತೋ, ತನ್ನ ರಫ್ತುಗಳ ಮೌಲ್ಯವನ್ನ ಹೆಚ್ಚಿಸಿಕೊಳ್ಳುತ್ತೋ, ಖಂಡಿತವಾಗಿಯೂ ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. D.H. ರಾಬರ್ಟ್ಸನ್ ರವರು ಒಂದು ಮಾತನ್ನ ಹೇಳ್ತಾರೆ, ಟ್ರೇಡ್ ಇಸ್ ದ ಎಂಜಿನ್ ಆಫ್ ಎಕನಾಮಿಕ್ ಗ್ರೌತ್ ಅಂತ ಹೇಳ್ತಾರೆ. ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಎಂಜಿನ್ ಯಾವ್ದಪ್ಪ ಅಂದ್ರೆ ಅದು ವ್ಯಾಪಾರ. ವಿತೌಟ್ ಟ್ರೇಡ್, ವಿತೌಟ್ ಇಂಟರ್ನ್ಯಾಷನಲ್ ಟ್ರೇಡ್, ದ ಡೆವಲಪ್ಮೆಂಟ್ ಪ್ರೊಸೆಸ್ ಡಸ್ ನಾಟ್ ಟೇಕ್ ಪ್ಲೇಸ್. ಯಾಕೆಂತಂದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ವಿದೇಶಿ ವ್ಯಾಪಾರದ ನಡುವೆ ನೇರವಾದ ಸಂಬಂಧ ಇದೆ. ಸೊ ವಿದೇಶಿ ವ್ಯಾಪಾರದ ಹೆಚ್ಚಳದ ಮೂಲಕ, ವಿದೇಶಿ ವ್ಯಾಪಾರದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಜನರ ಮತ್ತೆ ಆ ರಾಷ್ಟ್ರದ ಕಲ್ಯಾಣವನ್ನ ಹೆಚ್ಚು ಮಾಡ್ಕೊಳ್ಬಹುದು. ಜನರಿಗೆ ಹೆಚ್ಚು ಅವಕಾಶಗಳನ್ನ ನಾವು ಎಕ್ಸ್ಪೆಂಡ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಇದೆ. ಸೊ ಹಾಗಾಗಿ ವಿದೇಶಿ ವ್ಯಾಪಾರ ಪ್ರತಿಯೊಂದು ರಾಷ್ಟ್ರಕ್ಕೂ ಅನಿವಾರ್ಯ ಮತ್ತೆ ಅದು ಅತ್ಯಗತ್ಯ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.